ನೆಗೆಟಿವ್ PR ಇಲ್ಲದೆ ಬಿಗ್ ಬಾಸ್ ಅಲ್ಲಿ ಸರ್ವೇ ಹೋಗೋದಕ್ಕಾಗುತ್ತಾ ಇಲ್ವಾ? ಇದಕ್ಕೆ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಸರ್. ಹಣ್ಣುಗಳಿರೋ ಮರಕ್ಕೇನಲ್ವ ಕಲ್ಲು ಹೊಡಿಯೋದು? ಹಣ್ಣಿಲ್ಲ ಅಂದರೆ ಯಾಕೆ ಕಲ್ಲು ಹೊಡಿತಾರೆ? ಕರೆಕ್ಟ್. ಆದರೆ ಮರ ಹಣ್ಣು ಕೊಟ್ಟೇ ಕೊಡುತ್ತೆ. ನೀವು ಅದಕ್ಕೆ ಒಳ್ಳೆ ನೀರು ಗೊಬ್ಬರ ಹಾಕಿ ಪ್ರೀತಿಯಿಂದನೇ ಬೆಳೆಸಿ ನೀವು ಕಲ್ಲಾದರೂ ಹೊಡಿರಿ, ನಮಗೆ ಪ್ರಮೋಷನ್ನೇ ಸರ್. ನಾವು ಕೊಡೋದು ಹಣ್ಣೆ. ಆದರೆ ಬೇಜಾರು ಎಲ್ಲ ಆಗುತ್ತೆ ಅಂತಂದರೆ, ಈಗ ನನ್ನನ್ನು ನಾನಾಗಲಿ ಬೇರೆ ಯಾರೇ ಆಗಲಿ, ಈಗ ನಾವೆಲ್ಲ ವಿ ಹ್ಯಾವ್ ಗ್ರೋನ್ ಬುಲೆಟ್ ಪ್ರೂಫ್. ನಮ್ಮ ತಂದೆ ತಾಯಿ ನಮ್ಮನ್ನು ಬೆಳೆಸಿರೋ ಸ್ಟೈಲೇ ಬೇರೆ ಇದೆ ಸರ್. ನೀವು ನೋಡಿರ್ಬೋದು ಆಟದಲ್ಲಿ ನಮ್ಮನ್ನು ನಾವು ಹೇಗೆ ಲಾಂಚ್ ಮಾಡ್ಕೊಂಡ್ವಿ, ನಾವು ಹೇಗೆ ಮಾತಾಡ್ತಿದ್ವಿ, ನಾವು ಹೇಗಿದ್ವಿ ಅಂತ. ನಮ್ಮನ್ನು ಬೆಳೆಸಿರೋದು ಬೇರೆ. ನಾವು ಎಂತೆಂಥದ್ದೋ ಫೇಸ್ ಮಾಡ್ಕೊಂಡು ಬಂದಿದ್ದೀವಿ. ಆದರೆ ನಮಗೆ ಬೇಜಾರಾಗೋದು ಎಲ್ಲಿ ಗೊತ್ತಾ? ಈ ಆಡಿಯನ್ಸ್ ಯಾರು ಒಂದು ಕೆಲವು ಸ್ಯಾಡಿಸ್ಟ್ ಮನಸ್ಥಿತಿಯವರು ಅಥವಾ ಕೆಟ್ಟ ಒಂದು ಅದನ್ನು ಪದಗಳನ್ನೆಲ್ಲ ಯೂಸ್ ಮಾಡಿ ಏನೇನೋ ಮಾಡೋರು, ಅವ್ರು ಏನೋ ನಮ್ಮ ಬಗ್ಗೆ ಒಂದು ಕಮೆಂಟ್ ಮಾಡ್ತಾರೆ, ಹೋಗಲಿ, ನಾವು ಇಗ್ನೋರ್ ಮಾಡ್ತೀವಿ. ಈ ಕಡೆಯಿಂದ 200-150 ಜನ ಅವರಿಗೆ ಬಾಯಿಗೆ ಬಂದಂಗೆ ಬೈತಾರೆ. ಇನ್ನು ಅವ್ರು ಅದಕ್ಕೆ ರಿಯಾಕ್ಟ್ ಮಾಡೋದು, ಇನ್ನೊಂದಷ್ಟು ಜನ ಅವ್ರಿಗೆ ಉಗಿಯೋದು. ಈ KG ಗಟ್ಟಲೆ ಅವರವರೇ ಉಗಿತಾ ಇದ್ದಾರೆ ನಮಗೆ ಬೈಯೋ ರೀತಿಲಿ. ನಮಗೆ ಬೈದವರು ಸುಮ್ಮನೆ ಆದರೆ ಪರವಾಗಿಲ್ಲ, ಹೋಗಲಿ, ನಮಗಿದು ಅಭ್ಯಾಸ. ನಾವು ಇರೋದೇ ಇಂಥ ಇಂಡಸ್ಟ್ರಿಯಲ್ಲಿ. ಇಲ್ಲಿ 100 ಜನ ಹೊಗಳಬೇಕಾದ್ರೆ 1-2 ಈ ರೀತಿ ಗಾನ್ ಕೇಸ್ಗಳು ಇದ್ದೇ ಇರ್ತಾರೆ. ಅದು ಎಕ್ಸ್ಪೆಕ್ಟೆಡ್. ಗುಲಾಬಿ ಅಂದಮೇಲೆ ಮುಳ್ಳಿರಲೇಬೇಕು. ಆದರೆ ಅದರ ನಂತರದ ಎಫೆಕ್ಟ್ ಏನು ಗೊತ್ತಾ? ಈ ಫ್ಯಾನ್ಸ್ ವಾರ್ ಅಂತಾರಲ್ಲ, ನೀವು ಬೈಯೋದು, ನಮ್ಮವ್ರು ಅದಕ್ಕೊಂದು 200 ಜನ ಬರೋದು, ಮತ್ತೆ ಅವ್ರು ಏನೋ ಹೇಳೋದು, ಮತ್ತಿಲ್ಲಿಂದ 150 ಅವನಿಗೆ ಬಾಯಿಗೆ ಬಂದಾಗ ಬೈಯೋದು. ನಾವು ಸುಮ್ಮನೆ ಆಗಿರ್ತೀವಿ, ಆಗ ನಮ್ಮ ಟಾಪಿಕ್ ಹೋಗಿರುತ್ತೆ, ಅವ್ರವ್ರು ಹಚ್ಕೊಂಡಿರುತ್ತೆ. ಸೊ ಇದೆಲ್ಲ ನಮ್ಮ ಕಲ್ಚರ್ ಅಲ್ಲ ಅಂತ ಅನಿಸುತ್ತೆ ನನಗೆ. ಸೊ ಇದನ್ನು ಹೇಳಲಿಕ್ಕೆ ಇಷ್ಟ. ನೀವು ಬೆಳೆಸಿ, ಯಾರನ್ನ ಬೇಕಾದರೂ ಬೆಳೆಸಿ ಸರ್. ಈ ಪ್ರಪಂಚ ನಿಮ್ಮದು. ಯಾವ ಪ್ರತಿಭೆಗಳನ್ನು ನಿಮಗೆ ಹೇಗೆ ಬೇಕು ಬೆಳೆಸಿ. ಆದರೆ ನಾವೆಲ್ಲ ಸ್ಟ್ರಾಂಗ್ ಇದ್ದೀವಿ, ನಾವೆಲ್ಲ ತೆಗೋತೀವಿ. ನನಗೇನು ಆಗಿಲ್ಲ, ಅಂಥದ್ದು ಏನೂ ಆಗಿಲ್ಲ. ಏನೋ ಒಂದು ಚಿಕ್ಕ ಪುಟ್ಟದ ಕೆಲವು ಟ್ರೈ ಮಾಡಿದ್ದಾರೆ ನನ್ನನ್ನು ಇದು ಮಾಡೋದಕ್ಕೆ, ಅದು ಬಿಡಿ. ಆದರೆ ಬೇರೆ ಮಕ್ಕಳಿಗೆಲ್ಲ ಸಿಕ್ಕಾಪಟ್ಟೆ ಕೆಟ್ಟದಾಗಿ ಮಾತಾಡಿದ್ದಾರೆ, ಬೇರೆ ಕಂಟೆಸ್ಟೆಂಟ್ಗೆಲ್ಲ ಬಾಯಿಗೆ ಬಂದಾಗೆಲ್ಲ ಮಾತಾಡಿದ್ದಾರೆ. ಸೊ ಯಾಕೆ, ಏನು ತೋರ್ಸೋಕ್ಕೆ ಹೊರಟಿದ್ದೀರಿ? ಏನು ಎಕ್ಸಾಂಪಲ್ ತೋರ್ಸೋಕ್ಕೆ ಹೊರಟಿದ್ದಾರೆ? ಅದರಿಂದ ಏನು ಪಡ್ಕೊಳ್ತಾರೆ? ಅಟ್ಲೀಸ್ಟ್ ನಮ್ಮ ಹಿರಿಯರು ಒಂದು ಮಾತು ಹೇಳ್ತಾರೆ, ನೀನು ಮಾಡೋ ಕೆಲಸಕ್ಕೆ ನಿನಗೆ ಹೆಸರು ಬರಬೇಕು, ಇಲ್ಲದ್ರೆ ನಿನಗೆ ದುಡ್ಡು ಬರಬೇಕು. ಹೆಸರು ಬರಬೇಕು, ಇಲ್ಲದ್ರೆ ದುಡ್ಡು ಬರಬೇಕು. ಇದರಿಂದ 2 ಬಂತಾ? ಇಲ್ಲ ಅಂದರೆ ಯಾಕೆ ಮಾಡ್ತಾ ಇದೆಯಾ? ಇಟ್ಸ್ ವೇಸ್ಟ್. ಸೋಷಿಯಲ್ ಮೀಡಿಯಾ ದುನಿಯಾದಲ್ಲಿ ಈ ಕಲ್ಚರ್ ಚೆನ್ನಾಗಿಲ್ಲ ಅಂತ ನನಗೆ ಅನಿಸುತ್ತೆ. ಬಿಗ್ ಬಾಸ್ ಅಂತಂದಮೇಲೆ ಒಂದಷ್ಟು ಜನ ಇಷ್ಟಪಡುವಂಥವ್ರು ಇರ್ತಾರೆ, ಇನ್ನೊಂದಷ್ಟು ಜನ ಟೀಕ್ಸುವಂಥವ್ರು ಇರ್ತಾರೆ. ಪಾಸಿಟಿವ್ ಕಮೆಂಟ್ಸ್ನ ಧ್ರುವಂಥವ್ರು ಯಾವ ರೀತಿ ತಗೊಳ್ತಾರೆ, ಅದ್ರ ಜೊತೆಗೆ ನೆಗೆಟಿವ್ ಕಮೆಂಟ್ಸ್ನ, ಅದ್ರ ಜೊತೆಗೆ ಟ್ರೋಲ್ ಪೇಜಸ್ ನೀವೇ ಅಬ್ಸರ್ವ್ ಮಾಡಿರ್ಬೋದು. ನಾಗವಲ್ಲಿಗೆ ಹೋಲಿಸ್ತಾರೆ, ಮಂಗಳಮುಖಿಗೆ ಹೋಲಿಸ್ತಾರೆ, ಬೇರೆ ಬೇರೆ ಥರ ಆಯಾಮಗಳೆಲ್ಲ ಅವ್ರಿಗೆ ಇಷ್ಟ ಬಂದಂಗೆ ನಮ್ಮ ಕ್ಯಾರೆಕ್ಟರ್ನ ಜಡ್ಜ್ ಮಾಡೋದಕ್ಕೆ ಅವರವರ ಟ್ರೋಲ್ ಪೇಜಸ್ಸಲ್ಲಿ ಬಿಂಬಿಸ್ತಾರೆ. ಶ್ರೀರಾಮನನ್ನು ಬಿಟ್ಟಿಲ್ಲ, ಶ್ರೀಕೃಷ್ಣನನ್ನು ಬಿಟ್ಟಿಲ್ಲ, ಕೃಷ್ಣ ಒಂದೇ ಜಗದ್ಗುರು ಅವ್ರನ್ನ ಬಿಟ್ಟಿಲ್ಲ, ಮೋದಿ ಅವ್ರನ್ನ ಬಿಟ್ಟಿಲ್ಲ, ದರ್ಶನ್ ಅವ್ರನ್ನ ಬಿಟ್ಟಿಲ್ಲ, ಸುದೀಪ್ ಸರ್ನ ಬಿಟ್ಟಿಲ್ಲ. ನಾನು ಯಾವ ಲೆಕ್ಕ? ನಾನಿನ್ನೂ ಚಿಗುರೇ ಇಲ್ಲ. ಈಗ ಬರೀ ಬೀಜ ಬಿತ್ತಿರೋದು. ನಾಳೆ ಏನಾಗ್ತೀನೋ ಗೊತ್ತಿಲ್ಲ. ಇನ್ನೂ ನಾನು ಚಿಗುರೇ ಇಲ್ಲ. ಈ ರೀತಿ ಬರ್ತಾ ಇದೆ ಅಂತ ಕಮೆಂಟ್ಸ್ ಅಂತಂದರೆ, ಎಲ್ಲೋ ಒಳ್ಳೆ ಕೆಲಸ ಮಾಡ್ತಾಯಿದ್ದೀವಲ್ಲ ಸರ್, ಬೆಂಕಿಲ್ದೆ ಹೊಗೆ ಆಡುತ್ತಾ, ಎಲ್ಲೋ ಒಳ್ಳೆ ಕೆಲಸ ಮಾಡ್ತಾಯಿದ್ದೀವಿ. ರೋಡಲ್ಲಿ ಸುಮ್ಮನೆ ನಡ್ಕೊಂಡು ಹೋಗೋನ ಮೇಲೆ ಕಮೆಂಟ್ಸ್ ಮಾಡ್ತಾರೆ. ಇಲ್ಲ, ನಮ್ಮ ಮೇಲೆ ಅಟ್ಯಾಕ್ ಆಗ್ತಾಯಿದೆ ಅಂತಂದರೆ ಮಾರ್ಕೆಟಲ್ಲಿ ಎಲ್ಲೋ ನಮ್ಮ ಹೆಸರು ಇದೆ ಅಲ್ವಾ ಸರ್? ಕರೆಕ್ಟಾ? ಅಷ್ಟೇ. ಈಗ ನೀವಂತೂ ತಗೊಳ್ತೀರಾ. ಈಗ ನೀವು ಬಿಗ್ ಬಾಸ್ ಮನೆಗೆ ಇರ್ತೀರಾ, ತಂದೆ ತಾಯಿ ಅಂತ ಇರ್ತಾರೆ, ಫ್ರೆಂಡ್ಸ್ ಅಂತ ಇರ್ತಾರೆ. ಅವರು ಯಾವ ರೀತಿ ತಗೊಳ್ಳೋದು? ಬಿಕಾಸ್ ಯಾಕೆಂತಂದರೆ ನಮ್ಮ ಮಕ್ಕಳು ಹೆತ್ತ ತಾಯಿಗೆ ಹೆಗ್ಣ ಕೂಡ ಮುದ್ದೆ ಅಂತ ಇರುತ್ತೆ. ನಾನು ಅದನ್ನೇ ಹೇಳೋದು. ನನ್ನ ಪೇರೆಂಟ್ಸ್ ಅವ್ರು ನನ್ನ ಚಿಕ್ಕದ್ರಿಂದ ಬೆಳೆಸಿರೋ ರೀತಿ ಮತ್ತು ಅವ್ರದ್ದು ಆ್ಯಟಿಟ್ಯೂಡ್ ಇದೆಯಲ್ಲ ಸರ್. ನನ್ನ ಇದಕ್ಕಿಂತ ಮುಂಚೆ ಕೆಲವರು ನನ್ನ ಹೆಸರನ್ನ ಹಾಳು ಮಾಡೋದಕ್ಕೆ ಏನೇನೋ ಕಂಪ್ಲೇಂಟ್ ಕೊಟ್ಟೆಲ್ಲ ಮೀಡಿಯಾ ಟ್ರಯಲ್ ದೊಡ್ಡದಾಗಿತ್ತು ನನ್ನ ಹೆಸರನ್ನ ಹಾಳು ಮಾಡೋದಕ್ಕೆ ಭಾಳ. ನನ್ನ ಪೇರೆಂಟ್ಸ್ಗಳು ನನ್ನ ಬೆಳೆಸಿರೋದೇ ಬೇರೆ. ನನ್ನ ಫ್ರೆಂಡ್ ಸರ್ಕಲ್ ಇದನ್ನ ನೋಡಿ ನನಗಿಂತ ಜಾಸ್ತಿ ಎಂಜಾಯ್ ಮಾಡಿರೋದು ಅವರು. ತೋರಿಸಿ, ನೋಡು ಗುರು, ನಿನ್ನ ನಿಂದು ಏನು ಗುರು ಅಂತ ಅವ್ರು ಎಂಜಾಯ್ ಮಾಡಿದ್ದಾರೆ. ಸೊ ನಮಗೆ ಆಕ್ಚುಲಿ ನನ್ನನ್ನು ಟ್ರೋಲ್ ಮಾಡಕ್ ಹೋಗಿ ಆಕ್ಚುಲಿ ನಾವು ಎಂಜಾಯ್ ಮಾಡೋಂಗೆ ಮಾಡಿದ್ದಾರೆ. ಯಾವುದೋ ಬೈಕ್ ಮಾತಾಡುತ್ತೆ. ನನಗೆ ವೆಹಿಕಲ್ಸ್ ಅಂದರೆ ಭಾಳ. ನನಗೆ ಮನುಷ್ಯರಿಗಿಂತ ನನ್ನ ಮೆಟೀರಿಯಲಿಸ್ಟಿಕ್ ವ್ಯಕ್ತಿ. ನನಗೆ ಇಮೋಷನ್ಸ್, ನನ್ನ ಕಾರು, ಬೈಕ್ಸ್ ಅಂತಂದರೆ, ನನ್ನ ವಾಚ್, ಮೊಬೈಲ್ ಅಂತಂದರೆ ಭಾಳ ಇಷ್ಟ ನನಗೆ. ಯಾಕಂದರೆ ಅವು ನೋವು ಮಾಡಲ್ಲ ಅಂತ. ಸೊ ನನ್ನ ಬೈಕ್ ಇರುತ್ತೆ. ನನ್ನ ತಂದೆ 2nd PUCಲಿ ನನಗೆ ನನ್ನ ಡ್ರೀಮ್ ಬೈಕ್ ತೆಕ್ಕೊಡ್ತಾರೆ ಅವರು.
ಸೆಕೆಂಡ್ PU ಇರಬೇಕಾದ್ರೆ. ಸೊ ಅದು ಪ್ರಾಣ. ಆ ಬೈಕಿಗೆ ಬೇಜಾರಾಗುತ್ತೆ ಅಂತ ಹೇಳಿ ಆ ಬೈಕ್ ಕಳೆದೋಗುತ್ತೆ ಸರ್. ಒಂದು 6 months ಬ್ಯಾಕ್ ಕಳೆದೋಗುತ್ತೆ ಆ ಬೈಕ್. ಆ ಬೈಕಿಗೆ ಬೇಜಾರಾಗುತ್ತೆ, ನನ್ನ ಇಮ್ಯಾಜಿನೇಷನ್ ಅದು. ಓಕೆ. ಈ ಬೈಕ್ ಮೇಲೆ ಪ್ರಾಣ ಇಟ್ಟಿರೋರ್ಗೆ ನನ್ನ ಎಮೋಷನ್ಸ್ ಅರ್ಥ ಆಗ್ಬೋದು. ಸೊ ಅದನ್ನು ಕತ್ಕೊಂಡು ಹೋಗ್ತಾರೆ. ನಾನು ತುಂಬ ಅಪ್ಸೆಟ್ ಆಗ್ತೀನಿ. ಯಾಕಂದರೆ ನನ್ನ ಇಡೀ ಸ್ಟ್ರಗ್ಲಿಂಗ್ ಜರ್ನಿ ಇವತ್ತು ಏನು ಇಲ್ಲಿದ್ದೀನಿ, ಇಲ್ಲಿವರೆಗೆ ಬರೋದಕ್ಕೆ ಯಾವುದೆಲ್ಲ ಪ್ರೊಜೆಕ್ಟ್ ಮಾಡಿದ್ದೀನಿ, ಅಲ್ಲಿಗೆಲ್ಲ ಲುಕ್ ಟೆಸ್ಟ್ಗೆಲ್ಲ ಅದೇ ಬೈಕಲ್ಲಿ ಹೋಗಿರೋದು ಸರ್. ನನ್ನ ಬೇಜಾರು, ನನ್ನ ಸ್ಟ್ರಗಲ್, ನಾನು ಊಟ ಮಾಡಿದ್ದೀನ ಇಲ್ವಾ, ಇದೆಲ್ಲ ಆ ಅನುಭವ ನಾನು ಮಾಡಿರೋದು ಆ ಗಾಡೀಲಿ. ಮತ್ತು ಹೋಗಿ ಲುಕ್ ಟೆಸ್ಟ್ ಎಲ್ಲ ಗುಡ್ ನ್ಯೂಸ್ನ ತಗೊಂಡು ಬಂದಿರೋದು ಆ ಬೈಕಲ್ಲಿ. ಆ ಬೈಕಿದ್ದು ಸೆಂಟಿಮೆಂಟ್ ನನಗೆ ಮಾತ್ರ ಗೊತ್ತಿರೋದು, ನನಗೂ ಆ ಬೈಕಿಗೂ. ಅದು ನೀವು ಯಾವುದಾದ್ರೂ ವಸ್ತು ಮೇಲೆ ಜಾಸ್ತಿ ಪ್ರೀತಿ ಮಾಡಿದಾಗ ನಿಮ್ಗೆ ಅನಿಸುತ್ತೆ ಅದು ನಿಮ್ಮ ಹತ್ರ ಸ್ಪಂದಿಸ್ತಾ ಇದೆ ಅಂತ. ಆ ರೀತಿ ಒಂದು ಸಲ ಪಂಚರ್ ಆಗಿರೋದಿಲ್ಲ, ರೋಡ್ ಮಧ್ಯದಲ್ಲಿ ನಿಂತಿರೋ ಗಾಡಿ ಅಲ್ಲ, ಪೆಟ್ರೋಲ್ ಖಾಲಿಯಾಗಿ ಪೆಟ್ರೋಲ್ ಬಂಕ್ ಮುಂದೆನೇ ನಿಂತಿದೆ ಆ ಗಾಡಿ ಅಂತ. ಅದು ನನಗೆ ಮಾತ್ರ ಗೊತ್ತಾ ಇಮೋಷನ್ಸ್. ಅದನ್ನು ಟ್ರೋಲ್ ಮಾಡಿದ್ದಾರೆ, ಬೈಕ್ ಮಾತಾಡುತ್ತೆ ಬೈಕ್ ಇದು. ನನಗೆ ಎಷ್ಟು ಕಾಮಿಡಿ ಅನ್ನಿಸ್ತು ಅಂತಂದರೆ ಅದನ್ನೇ ಹೇಳೋದು. ನಾನು ಯಾರನ್ನ ಬಿಟ್ಟಿದ್ದಾರೆ, ಮೋದಿ ಅವ್ರನ್ನ ಬಿಟ್ಟಿದ್ದಾರೆ. ಈಗ ನಾನು ಕೂತ್ಕೊ ಅಂತ ಹೇಳೋದೊಂದು, ಯಾರಿಗೆ ರಜತ್ ಅವ್ರಿಗೆ ಒಂದು ಹೇಳೋದಿದೆ, ಸಿದ್ದರಾಮಯ್ಯ ಅವ್ರನ್ನೂ ಬಿಟ್ಲಿಲ್ಲ ಅವರು. ಅವ್ರು ಯಾವುದೋ ಕೂತ್ಕೊಂಡಾಗ ಕೂತ್ಕೊ, ಅವ್ರನ್ನೇ ಬಿಡಲ್ಲ, CMನೇ ಬಿಡಲ್ಲ ಅಂತಂದ್ರೆ ನಾನು ಯಾವ ಲೆಕ್ಕ ಸರ್? ಅಂದ್ರೆ ಆ ಮಟ್ಟಿಗೆ ಬೆಳಿತಾ ಇದೀವ ಅಂತ ಅನ್ನೋದು ಖುಷಿ ಆಗ್ತಾ ಇದೆ ನಮಗೆ. ಜಯ ಮಹಾಕಾಲ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.